ಕದಂಬರ ಕಾಲದ ಆ, ಕತೆ ಅಂತ ಕೇಳ್ಪಟ್ವಿ. ಆ ಕಾಲಘಟ್ಟದ್ದು ಅಂತಂದಾಗ ಅದು ಕಾಲ್ಪನಿಕನ ಅಥವಾ ಒಂದಷ್ಟು ರಿಯಲಿಸ್ಟಿಕ್ ಎಲಿಮೆಂಟ್ಸ್ನ ಇಟ್ಕೊಂಡು ಮಾಡಿದ್ದ ಹೇಗೆ ಅಂತ? ಕಥೆಯನ್ನ ಒಟ್ಟಾರೆ ಕಥೆಯನ್ನ ನೀವು ಕಟ್ಟಬೇಕಾಗತ್ತೆ ಓಕೆ. ನಮ್ಮ ಕಾಂತಾರ ಪ್ರಪಂಚದೊಳಗೆ. ಆದರೆ ನಾವು ನಂಬುವಂಥ ದೈವ ಸತ್ಯ, ನಡೆದಂಥ ವಿಚಾರಗಳು ನಾವೇನು ಕೇಳಿದ್ದೀವಿ ಅದನ್ನ ಆ ಸತ್ಯಾಸತ್ಯತೆಗಳು ನಮ್ಗೆ ಪಾಡ್ದನದಲ್ಲಿ, ನಮ್ಮ ಜನಪದದಲ್ಲಿ ಎಲ್ಲ ಕಡೆಗೂ ಅದು ಹಾಸು ಹೊಕ್ಕಾಗಿದೆ. ಅದು ನಮ್ಗೆ ನಾವು ನಂಬುವಂಥ ನಂಬಿಕೆ, ಅದ್ರ ಜೊತೆಗೆ ಅದು ನಡೆದಂಥ ಘಟನೆಗಳಂತಾನೆ ನಾವು ನಂಬ್ತೀವಿ ಅದನ್ನ. ಸೊ ಅಂಥ ವಿಚಾರಗಳನ್ನ ನಾವು ಈ ಕಾಲ್ಪನಿಕ ಕಥೆಯ ಒಳಗಡೆಗೆ ಅಂಥ ನೈಜ ಘಟನೆಗಳನ್ನು ತಂದು ಕೂರಿಸುವಂಥದ್ದು ಒಂದು. ಓಕೆ. ಆ, ರಾಜ ಮಹಾರಾಜರದ್ದು ನಮ್ಮ ಆಲಪುರ ಆಗ್ಬೋದು, ನಮ್ಮ ಬಾರ್ಕೂರ್ ರಾಜರಾಗ್ಬೋದು. ಸೊ ಅವರೆಲ್ಲರೂ ನಮ್ಮ ಇಡೀ ಸಂಸ್ಕೃತಿ, ನಮ್ಮ ಇಡೀ ಲೈಫ್ ಸ್ಟೈಲ್ಗೆ ನಮ್ಮ ಹೆಮ್ಮೆ ಅವರೆಲ್ಲರೂ. ಅವ್ರು ಮಾಡಿದಂಥ ಘನ ಕಾರ್ಯಗಳಿಂದನೇ ಇವತ್ತು ಆ ಇಡೀ ನಮ್ಮ ಕೋಸ್ಟಲ್ ಕರ್ನಾಟಕ ಆ ಥರದಲ್ಲಿದೆ ಅನ್ನುವಂಥ ಒಂದು ಇದು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ನಮ್ಮ ನಂಬಿಕೆಗೆ, ದೈವಾರಾಧನೆಗೆ ಕೊಟ್ಟಂಥ ಪ್ರಾಶಸ್ತ್ಯ, ಅವರು ಆ ಅಗ್ರಿಕಲ್ಚರ್ ಪ್ರಾಸೆಸ್ ಆಗ್ಬೋದು, ನಮ್ಮ ಬದುಕಿನ ರೀತಿ ಆಗ್ಬೋದು, ಇವೆಲ್ಲವೂ ಆ ಪಾಯಿಂಟ್ಸ್ಗಳನ್ನು ನಾವು ಅಲ್ಲಲ್ಲ ತಗೊಂಡು ನಾವು ಒಂದು ಹೊಸದಾಗಿ ಒಂದು ಬಾಂಗರ ಅನ್ನೋ ಥರದಲ್ಲಿ ಒಂದು ರಾಜ್ಯಕ್ಕೆ ಹೆಸರಿಟ್ಟು ಓಕೆ. ಅದನ್ನ ಕಾಲ್ಪನಿಕ ಆದರೂ ಕೂಡ ರೆಫರೆನ್ಸ್ ಪಾಯಿಂಟ್ಗಳು ಇವರುಗಳದ್ದು ವಿಚಾರಗಳನ್ನು ನಾನು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ಕರಾವಳಿ ಹುಟ್ಟಿದ್ದು ಪರಶುರಾಮರಿಂದ ಅಂತ ಎಲ್ಲೋ ಒಂದ್ ಕಡೆ ಬರುತ್ತೆ. ಆದ್ರೆ ಅದರ ಮೂಲ ಉಡ್ಕೊಂಡು ಹೋಗ್ತಾ ಇದ್ದಾಗ ಬೆರ್ಮರ್ ಅಂತಕ್ಕಂಥ ಒಬ್ಬ ಮೂಲ ಎರಡು ವಿಚಾರಗಳನ್ನು ಹೇಳ್ತಾರೆ. ಸೊ ನಿಮ್ಮ ಹೆಸರು ಇದ್ರಲ್ಲಿ ಬೆರ್ಮೆ ಇರೋದ್ರಿಂದ ಸೊ ನಮ್ಗೆ ಎಲ್ಲೋ ಒಂದ್ ಕಡೆ ಸಿನಿಮಾದಲ್ಲೇ ನೋಡ್ಬೇಕು ಆ ಚರ್ಚೆಗೆ. ತುಂಬಾ ಅದ್ರ ಬಗ್ಗೆ ನಾನು ಕತೆ ಹೇಳಕ್ ಹೊರಟಾಗ ಒಬ್ಬ ಸ್ಟೋರಿ ರೈಟರ್ ಆಗಿ ಆ ಕತೆಗೆ ಎಷ್ಟು ಬೇಕು ಅಷ್ಟು ವಿಚಾರಗಳನ್ನು ತಿಳ್ಕೊಂಡು ಆ ಸಿನಿಮಾಲ್ ತರ್ತೀನಿ ಹೊರತು ಓಕೆ. ಆ ಚರ್ಚೆಗೆ ನಾನು ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದಂಥವ್ರು ಬೆಮ್ಮೆರ ಬಗ್ಗೆ ಸ್ಟಡಿ ಮಾಡಿರುವಂಥವ್ರು, ಬೆಮ್ಮೆರು ನಮ್ಮ ಮೂಲ ದೈವ ಅನ್ನುವಂಥ ವಿಚಾರ ಹೋಗ್ಬೋದು, ತುಂಬಾ ದೊಡ್ಡ ನಂಬಿಕೆ ನಮಗೆ. ಪರಶುರಾಮ ಸೃಷ್ಟಿಯಲ್ಲೂ ಇರುವಂಥ ವಿಚಾರಗಳಾಗ್ಬೋದು, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿರುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಐ ಥಿಂಕ್ ಅವರೇ ಅದ್ರ ಬಗ್ಗೆ ಮಾತಾಡ್ಬೇಕು. ಓಕೆ. ನಾವೆಲ್ಲ ತುಂಬಾ ಸಣ್ಣವರಾಗ್ತೀವಿ ಆ ವಿಷಯಗಳನ್ನು ಮಾತಾಡೋದಕ್ಕೆ. ಅಷ್ಟು ನೀವು ಈ ಸಿನಿಮಾ ಕತೆಗಾಗಿ ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ರಿಸರ್ಚ್ ಮಾಡಿ ಮಾತಾಡಿದ್ದೀನಿ ನಾನು, ಖಂಡಿತ ಮಾತಾಡಿದ್ದೀನಿ. ಈ ಕಥೆಯಲ್ಲಿ ಹೇಳಬೇಕಾದ್ರೆ ವಿಚಾರಗಳನ್ನು ಸರಿಯಾದ ರೀತಿ ಹೇಳಬೇಕಾಗತ್ತೆ. ನಾವೆಲ್ಲೂ ಬಯಾಸ್ಟ್ ಆಗಂಗಿಲ್ಲ, ಒಂದು ಸೈಡ್ ತಗೊಳಂಗಿಲ್ಲ. ಎರಡು ಈಗ ಈ ವಿಚಾರ ಇದೆ ಅಂತಂದ್ರೆ ಆ ವಿಚಾರವನ್ನು ನಾವು ತೋರಿಸೋದಷ್ಟೇ ಒಬ್ಬ ಫಿಲ್ಮ್ ಮೇಕರ್ ಕೆಲಸ. ನಾನು ಅದಕ್ಕೆ ಸೈಡ್ ತಗೊಳಂಗಿಲ್ಲ. ನಾವು ಯಾವತ್ತೂ ಒಬ್ಬ ರೈಟರ್ ಆಗಿ, ಒಬ್ಬ ಕಥೆಗಾರನಾಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಯಾವತ್ತೂ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳಬಾರ್ದು. ನಾನು ನಿಮಗೆ ವಿಷಯವನ್ನ ತಲುಪಿಸಬೇಕು, ಅದರ ಬಗ್ಗೆ ಚರ್ಚೆಗಳು ಬೇರೆಯವರು ನೀವು ಹೇಳಬೇಕು. ನೀವು ಹೇಳಿ ಅಂತಾನೆ ಹೇಳ್ತಿರುವಂಥದ್ದು. ಮತ್ತೆ ಸಮಾಜದಲ್ಲಿ ಆ ವಿಚಾರಗಳು ಬರಬೇಕು. ನಮ್ಮಲ್ಲಿ ಬೆಂಬರ ವಿಚಾರಗಳು ಅಂತ ಒಂದು ವಿಚಾರ, ಮೂಲ ದೈವ ಅನ್ನುವಂಥ ವಿಚಾರವನ್ನು ತಗೊಂಡು ಪರಶುರಾಮ ಸೃಷ್ಟಿಯಲ್ಲಿ ಇರುವಂಥ ವಿಚಾರಗಳಿರ್ಬೋದು. ಎಲ್ಲದಕ್ಕೂ ರೆಫರೆನ್ಸ್ಗಳಿದೆ, ಎಲ್ಲದಕ್ಕೂ ಸತ್ಯಾಸತ್ಯತೆಗಳು ಎಲ್ಲವೂ ಇದೆ. ಸೊ ಎಲ್ಲವನ್ನ ನಾವು ನಂಬ್ತೀವಿ, ಎಲ್ಲ ಒಳ್ಳೆಯ ವಿಚಾರಗಳನ್ನು ತಗೊಳ್ತಾ ಹೋಗ್ತೀವಿ. ಎಲ್ಲರ ಬಗ್ಗೂ ಅಷ್ಟೇ ಭಕ್ತಿ, ಅಭಿಮಾನ ಎಲ್ಲವೂ ಇರುವಂಥದ್ದು. ಹಾಗಾಗಿ ಸೊಸೈಟಿಯಲ್ಲಿ ಅವತ್ತು ನಿಮಗೆ ಇದು ಹಿಂಗೆ ಕಾಣುತ್ತೆ ಅಂದರೆ ಎದುರುಗಡೆ ಒಂಥರದಲ್ಲಿ ಕಾಣುತ್ತೆ, ಈ ಕಡೆ ಈ ಥರದಲ್ಲಿ ಕಾಣುತ್ತೆ. ಎಲ್ಲದಕ್ಕೂ ಪಾಯಿಂಟ್ ಆಫ್ ಯಾವ ಆಂಗಲ್ ಇಂದ ನೋಡ್ತೀವಿ ಅನ್ನೋದು, ಯಾವ ಆ್ಯಂಗಲ್, 10 ಆ್ಯಂಗಲ್ಗಳು ಇದ್ದೇ ಇರುತ್ತೆ ಪ್ರತಿ ವಿಚಾರಕ್ಕೆ. ಸೊ ಹಾಗಾಗಿ ಆ ಚರ್ಚೆ ನಿರಂತರ ನಡೀತಾನೆ ಇರುತ್ತೆ. ಸೊ ನಾನು ಅದ್ರ ಬಗ್ಗೆ ಯಾವುದಕ್ಕೂ ಪರವಿರೋಧಗಳಿಲ್ಲ. ನಾನು ಎಲ್ಲರ ಬಗ್ಗೆನೂ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಎಲ್ಲರ ಬಗ್ಗೂ ನಂಬಿಕೆ ಇದೆ ನನಗೆ, ನೋಡ್ತಾ ಹೋಗ್ತೀನಿ ಅದನ್ನು. ನನ್ನ ಸಿನಿಮಾದಲ್ಲಿ ಏನು ಹೇಳ್ಬೋದು ಅಷ್ಟು ಮಾತ್ರ ಹೇಳ್ತೀನಿ, ಚರ್ಚೆ ಅವ್ರಿಗೆ ಬಿಟ್ಟಿದ್ದು.